ಸ್ಪರ್ಧೆ ಮಾಡುವಂಥ ನಿಲ್ಲುವಂಥ ಅವ್ರ ವಿಚಾರಗಳನ್ನು ಇವತ್ತು ನೋಡ್ರಿ ಬದಲಾಗ್ಯದ. ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಜನಸಂಘ ನಿರ್ಮಿಸಿದಾಗ ಮೆರಿಟು ವರ್ಣಾಶ್ರಮ ನೆಲಗಟ್ಟಿನಲ್ಲಿ ಆ ಪಕ್ಷನ ಕಟ್ಟಿದ್ದಕ್ಕಾಗಿ ಯಶಸ್ಸು ಆಗಲಿಲ್ಲ. ಅದು 1980 ನಮ್ಮ ವಾಜಪೇಯಿ ಅವರಿಂದ ಸ್ಟಾರ್ಟ್ ಆದಂಥ ಈ BJP ಅವತ್ತು ಜನತಾ ಪಕ್ಷ ಒಡೆದು ಹೋದ್ಮೇಲತ್ತ ಇವರು ಸ್ಥಾಪಿಸಿದಂಥ ಈ BJP ಇವತ್ತು ದೊಡ್ಡ ಪ್ರಮಾಣದಲ್ಲಿ 84 ಕೇವಲ 2 ಸ್ಟೇಟ್ನ ಗೆದ್ದಿತ್ತು BJP. ಇವತ್ತು ಯಾವ ಹಂತಕ್ಕೆ ಬಂದಿದ್ದು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥ OBC ಆಗಿರ್ಬೋದು, SC ST ಆಗಿರ್ಬೋದು. SC ಅವ್ರನ್ನ ಮಾಡಿದ್ರೆ ಹಿಂದೊಂದು ಸಮಯದಲ್ಲ ಅದು ಯಶಸ್ವಿ ಆಗಲಿಲ್ಲ. ಆ ಮಾತು ಬೇರೆ. ಇವತ್ತು ಈ ದಿಶೆಯಲ್ಲಿ ಹೆಜ್ಜೆ ಇಡುತ್ತಿರುವಂಥದ್ದು ಕ್ಯಾಲ್ಕುಲೇಟಿವ್ ಅದ ಇಲ್ಲ. ಯಾಕಂದ್ರೆ RSSಗೂ ಈ BJP ಅದರಲ್ಲೂ ಮೋದಿಜಿಯವರ BJP ಮೇಲೆ ಮೊದಲಷ್ಟು ವಿಶ್ವಾಸ ಇಲ್ಲ ಅನ್ನುವಂಥದ್ದು ನಾವು ಆಗಾಗ ಕೇಳ್ತಾ ಇರ್ತೀವಿ. ಆದರೆ ಈ ಸಲ ಮಾತ್ರ ಅವ್ರಿಗೂ ಗೊತ್ತಾಗಿದೆ, ಇಬ್ಬರು ಶಕ್ತಿ ಒಬ್ರಿಬ್ರು ಗೊತ್ತಾಗ್ಯದ. ಮೋದಿಯವ್ರಿಗೆ ಗೊತ್ತಾಗ್ಯದ ನಾನು RSS ಇಲ್ಲದ ಈ ದೇಶದ ಅಧಿಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. 240 ಬಂದು ನಿಂತಿದ್ದ ಕಾರಣ RSS ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡದೇ ಹೋಗಿದ್ದು ಅಂತ ಆವತ್ತಿನ ಎಲ್ಲ ವಿಶ್ಲೇಷಣೆಕಾರರು ಹೇಳ್ತಾ ಇರ್ತಾರೆ. ಈ ನೆಲೆಗಟ್ಟಿನಲ್ಲೇ ನಾವು ಇದ್ದಂಥವ್ರು ಇದನ್ನು ನೋಡಬೇಕಾಗ್ಯದ. ಈಗ ಇವತ್ತಿಬ್ಬರು ಜೊತೆಯಾಗಿ ಅಂದರೆ ಮೋದಿ ಮತ್ತು ನಮ್ಮ ಏನಪ್ಪ ಅಂದ್ರೆ RSS ಮುಖಂಡರು ಮೋಹನ್ ಭಾಗವತರು ಉಳ್ಕೊಂಡು ಇವ್ರನ್ನ ಆಯ್ಕೆ ಮಾಡಿಕೊಂಡಿದ್ರೆ ಇದೆಲ್ಲರೂ ಒಪ್ಪಿಗೆ ಅದ ಅಂತ ಇದರ ಅರ್ಥ. ಯಾಕಂದ್ರೆ ಪಾರ್ಟಿ ಇನ್ನು ಮುಂಬರುವ ದಿನದಲ್ಲಿ ಸೋಲಲೇಬಾರದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಈ ನಿರ್ಧಾರ ತೆಗೆದುಕೊಂಡಿದ್ದು. ಎಲ್ಲ ದೃಷ್ಟಿಯಿಂದ ಹೆಂಗೂ ಇದ್ದಾರೆ, ರಾಜಕೀಯ ಜ್ಞಾನವೂ ಅದ, ಬಿಹಾರ ಇದ್ದಾರೆ. ಯಾಕಂದ್ರೆ ಬಿಹಾರದಲ್ಲೂ ಇನ್ನೊಂದು ಪಕ್ಷ ಹುಡ್ತಾ ಇದೆ, PK ಅಂತ ನಿಮ್ಗೆ ಗೊತ್ತದ, ಪ್ರಶಾಂತ್ ಕಿಶೋರ್ ಅಂತೇಳಿ. ಅದೇ ಕಾಲಕ್ಕೆ ದೆಹಲಿಯಲ್ಲಿ ಇನ್ನೂ ಕೇಜ್ರಿವಾಲ್ ಮತ್ತೆ